ಲಾಸ್ಟ್ಲಿ ತಿಂದಿದ್ದೀವಿ. ಇದು ಆಮೇಲೆ ತಿಂದಿದ್ದು ಇವಾಗ ನೋಡಿ ಸೋನಿ ನೋಡ್ತೀನಿ ನೋಡಿ ಸರ್. ಹುಡುಗ ಗ್ಯಾಪ್ ಬಂದ್ಬಿಟ್ಟಿರಲ್ಲ ಸರ್ ಇಲ್ಲೇ ನೋಡಿ. ನೋಡಿ ಬನ್ನಿ ಸರ್, ದಯವಿಲ್ಲ ಆಯ್ತಿದೆ ಇಲ್ಲಿ ಕಾಣ್ತದೆ ನೋಡಿ, ರಿಪ್ಲೇಸ್ ಮಾಡಿ ಅಂತಾರೆ. ಕಾಣ್ತಾ ಇದೆ ಸರ್ ಇದು ಏನೈತೆ ಅಂದ್ರೆ ನಡೆಯೋದು ವ್ಯತ್ಯಾಸ ಆಗ್ಬಿಡ್ತದೆ. ಹಿಂಗೆ ನಡಿಬೇಕು. ಎಷ್ಟು ವರ್ಷದಿಂದ ಆಯ್ತಮ್ಮ ಈಗ ತೆಗ್ಸಿರೋದು ಕೊಡಿ, ತೊಗೊಳ್ಳಿ ಸರ್. ಯಾಕೆ ಬಂದ್ಬಿಟ್ಟಿದ್ದೆ ಬಂದ್ಬಿಟ್ಟಿದೆ. ಇದು ಜಾಸ್ತಿ ಕಾಣ್ತಾ ಇದೆಯಲ್ಲಮ್ಮ. ಎಷ್ಟು ತಿಂಗಳಿಂದ ಆಯ್ತವ ಇದು? ಇದು ಆಯ್ತು ಒಂದು 5-6 ವರ್ಷದಿಂದ ಆಯ್ತು. ಹೋಗ್ಬೋದು ಸಾಧಿಕ. ಎಲ್ಲಿ ತೆಗ್ಸಿದ್ರೆ ಸರ್? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ಎಲ್ಲಿ ಬೆಂಗಳೂರಲ್ಲಿ ಸರ್? ಬೆಂಗಳೂರು BTM ಲೇಔಟ್. ಹೌದಾ? ಸ್ವಲ್ಪ ಇಟ್ಕೊಳ್ಳಿ ಸರ್. ನೋಡಿ ದೇವ್ರು ಒಳ್ಳೇದು ಮಾಡ್ತಾನೆ. ಇಲ್ಲ ಅಂದ್ರೆ ಸುಮ್ಗೆ ಮೂಳೆ ಸಂದೋಗ್ಬಿಟ್ಟಿದೆ ಅಂದ್ರೆ ಅಷ್ಟೇ. ಏನ್ ಹೇಳಿ, ಏನ್ ಹೇಳಿದ್ರು ಡಾಕ್ಟ್ರು? ಅದೇ ಆಪರೇಷನ್ ಮಾಡ್ಬೇಕು, ಸೌದೋಗಿದೆ ಎಲ್ಲ. ಏನು 80 ವರ್ಷ ಆಗ್ಬಿಟ್ಟಿದೆ ನಿಮ್ಗೆ. ಈಗ ಕುತ್ಕೊಳಕ್ಕೆ ಮಾಡಕ್ಕೆ ಈ ಕಾಲು ಇದೆ ನೋವು, ಆದ್ರೆ ಈ ಕಾಲೇ ತುಂಬಾ ಅದೇ ಭಾರ ಬಿಟ್ಟು ನೋವು ಬರ್ತದೆ. ಜಾಸ್ತಿ ಸೊಂಟ ಗಿಂಟ ಏನಿಲ್ವಲ್ಲ. ಇಲ್ಲಿಂದನೇ ಇದರಲ್ಲಿಂದಲೇ ಬನ್ನಿ ಸರ್. ಹೌದಾ? ಹೌದಾ ಬಿಡಿ. ಜವ್ ಪಟ್ಕೊಂಡೆ ಜುಮ್ ಅಂತ ಹಾಕಿರೋ ಜಾಗ ಮಾಡು ನೋಡಿ. ಹೇಳ್ತೀನಿ ಹಿಂಗೆ ನಡೆದ ಬಂದ್ಬಿಡ್ತದೆ. ಎಲ್ಲಿರೋದು ಸರ್ ನೀವು? ಬೆಂಗಳೂರು ಎಲ್ಲಿ? ಬಿಸ್ಮಿಲ್ಲಾಹ್ ಆಯ್ತಲ್ಲ. ಕತ್ನೋ ಹೋಯ್ತಮ್ಮ? ಕತ್ನೋ ಹೋಯ್ತಾ? ಗೊತ್ತನೋ ಪಿಂಡ ಏನ್ ಮಾಡಿದ್ದಾರೆ? ಇಲ್ಲಿದೆ ಈ ಕಡೆ ಎಲ್ಲ ಇಲ್ಲ ನೋಡಿ. ಇಲ್ಲಿ ನೋಡಿ. ಇಲ್ಲೇ ನೋಡ್ಬೇಕಲ್ಲ. ಇದು ಹಾಕಿರೋ ಜಾಗ ಸರ್. ಇದೆಲ್ಲ ಗಂಟೆ ಆಗ್ಬಿಟ್ಟಿದೆ ಅಮ್ಮ. ಗಂಟೆ ಬಿಟ್ಟಿದೆ ಇದೆ. ಎಲ್ಲ ಸಕ್ಕಂತ ಆಗ್ಬಿಟ್ಟಿರಿ. ಹಿಂಗೆ ಇಟ್ಕೊಳ್ಳಿ. ಹಂಗೆ ನೋಡಿ, ಒಂದು ಕೈ ಹಿಂಗೆ ಮಡಗಿ, ಈ ಕೈ ಇದು ಮಾಡಿ ಹಿಂಗೆ. ಅಲ್ಲ ಆ ಕೈ ಮಡಗಿ, ಈ ಕೈ ಬರೀ ಸ್ಟ್ರೈಟ್ ಮಾಡಮ್ಮ. ಇದು ಹಿಂಗೆ ಇರಲಿ. ಬರೀ ಈ ಕೈ ಸ್ಟ್ರೈಟ್ ಮಾಡಿ, ಹಿಂಗೆ ಮಾಡಿ ಹಿಂಗೆ. ತಿರ್ಗಾ ಜೋರಾಗಿ ಮಾಡಿ ಎತ್ತಿ ಹಂಗೆ ಮೇಲಕ್ಕೆ ಹಿಂಗೆ ಇಟ್ಕೊಳ್ಳಿ. ಮುಚ್ಚಿ ಬಿಡಿರಿ. ಇದು ಎಷ್ಟು ವರ್ಷದಿಂದ ಐತೆ ಸರ್ ಇದು? ನೋಡಿ ಎಲ್ಲ ಒಳ್ಳೇಬೇಕು. ನೀವು ಆಗೇಕಿಲ್ಲ ಅನ್ಬಾರ್ದು. ಕೈ ಮಡಗಿನಿ, ಆಗಿನ ಮಡಗಿ, ಇಲ್ಲ ಗಟ್ಟಿಯಾಗಿ ಮಡಗಿ. ಕಾಲು ಇಲ್ಲೇ ಇರಲಿ. ಕೆಳಗೆ ಕೂತ್ಕೊಳ್ಳಿ. ಆಗೇಕಿಲ್ಲ ಅನ್ಬಾರ್ದು. ಜಲ್ದಿ ಮಾಡಲೇಬೇಕು. ಒಂದ್ಸಲ ಬ್ಯಾಂಡೇಜ್ ಹಾಕಿದ್ದೀನಲ್ಲ, ಕೂತ್ಕೊಳ್ಳಿ. ಶಾಬಾಷ್. ಕೂತ್ಕೊಳ್ಳಮ್ಮ, ಅರ್ಧ ಜಲ್ದಿ ಆಗಿ ಕೂತ್ಕೊಳ್ಳಿ. ಅರ್ಧ ಇಟ್ಕೊಳ್ಳಿ. ಅದು ಕೈ ಗಟ್ಟಿಯಾಗಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಎದಡಿ. ಆಗೇಕಿಲ್ಲ ಅಂದ್ರೆ ಯಾವ್ದು ಆಗೇಕಿಲ್ಲಮ್ಮ. ಯಾವ್ದು ಆಗಲ್ಲ. ಕೂತ್ಕೊಳ್ಳಿ. ಚೆಕ್ ಅಂತ ಫುಲ್ಲು. ಇನ್ನೂ ಕೂತ್ಕೊಳ್ಳಿ. ಸಾಕು. ಒಂದು ಸೋಫಾ ಇಟ್ಕೊಂಡಿಲ್ಲ, ಇಟ್ಕೊಂಡು ಮಾಡಬೇಕು. ಹಿಂದೆ ಕೂತ್ಕೊಳ್ಳಿ. ಈಗ ಅಷ್ಟೇ. ಕಾಲಾಡಿಸಿ ಈಗ. ಇದಡಿ ಚೆಕ್ ಅಂತ ನೀವು ಕಳಿಸ್ಬೇಕು. ಈ ಥರ ಎಕ್ಸರ್ಸೈಸ್ ಮಾಡೋಕ್ಕೆ ಮನೆಯಲ್ಲಿ ಕೂತ್ಕೊಳ್ಳಿ. ಜಲ್ದಿ ಚೆಕ್ ಅಂತ ಕೇಳೆ. ಕೈ ಬುಗ್ಗಿ ಕೂತ್ಕೊಳ್ಳಿ. ಹಿಂಗೆ ಅಷ್ಟೇ. ನಿಧಾನಕ್ಕೆ. ಚಪ್ಪಲ ಕೂತ್ಕೊಳ್ಳಿ. ಈಗ ನೀವೇ ಕೈಯಿಂದ ಎಳೀರಿ. ಕಾಲು ಎಳೀರಿ. ಶಾಬಾಷ್. ಇದು ಸರ್ಗೆ ಹೊರಗಡೆ ಮಾಡಿ ಹಿಂಗೆ ಇದನ್ನು ಎಳೀರಿ. ಸ್ವಲ್ಪ ಇಷ್ಟು ಬರ್ತಾ ಆಯ್ತಾ? ಇಲ್ಲಿ ಕಾಲ್ ಮಾಡಿ ಅಷ್ಟೇ. ಯಾವುದು ಅಷ್ಟು ಆಗ್ಯಾಕಿಲ್ಲ ಅಂದ್ರೆ ಯಾವುದು ಆಗಿಲ್ಲ ಅಷ್ಟೇ. ಇಲ್ಲಿ ಕೈ ಮಡಗಿ ಆಗತ್ತೆ ಮಡಗಿ ಹೋಗಿ ಮುಂದೆ ಹಿಂದಕ್ಕೆ ಹೋಗಿ. ಊಟ ತಿಂಡಿ ಎಲ್ಲ ಹಿಂಗೆ ಈ ಥರ ಕೂತ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಇದಾಗ್ಲಿ ಸ್ವಲ್ಪ ನಿಧಾನ. ಇದೆಲ್ಲ ಚೆಕ್ ಅಂತ. ಈಗ ಇದೇ ಎಕ್ಸಸೈಸ್. ನೀವು ವಾಕಿಂಗ್ ಗೀಕಿಂಗ್ ಯಾವ್ದು ಈ ಕೈ ಕೊಡಿ. ನಿಧಾನ ಕೂತ್ಕೊಳ್ಳಿ. ಇದಡಿ ಎಷ್ಟಿದೆ ಅಷ್ಟು. ಸಾಕು. ಒಂದು ಹಗ್ಗ ಇಟ್ಕೊಂಡು ಏನು ಇಟ್ಕೊಂಡು ಮಾಡಬೇಕು. ಆಗಿಲ್ಲ ಅಂದ್ರೆ ಯಾವುದು ಆಗಿಲ್ಲ. ಕೂತ್ಕೊಳ್ಳಿ ಅಷ್ಟೇ. ಫುಲ್ ಈ ಕೈ ಮಾಡಿ ನೋಡಿ. ಫುಲ್ ಹೋಗ್ಬೇಕು. ನೀರು ತಿರ್ಗಬಾರ್ದು, ಬರೀ ಕೈ ಅಷ್ಟೇ ಮಾತ್ರ. ಅಷ್ಟೇ. ಹಂಗೆ ಸ್ವಲ್ಪ ಬಗ್ಗಿ ಹಿಂಗೆ ತಿರುಗಿಸಿ ಹೋಗವ. ಇನ್ನು ಬಗ್ಗಿ ಆ ಥರ ನೋಡಿ. ಯಾಕಂದ್ರೆ ಇದೆಲ್ಲ ಆಡಿಸ್ಬೇಕು. ಈಗ ಇದ್ಮೇಲೆ ಮಾಡಿದ್ರೆ ಬ್ಯಾಂಡೇಜ್ ಸಣ್ಣ ಆಗ್ಬಿಡ್ತದೆ. ಜಾಸ್ತಿ ಮಾಡ್ಬಿಡಿ. ಕೂತ್ಕೊಳ್ಳಿ. ಕೈ ಕೊಡಿ ಸರ್. ಬೇರೆ ಅಷ್ಟೇ. ಸ್ವಲ್ಪ ಗ್ಯಾಸ್ಟ್ರಿಕ್ ಮಾತ್ರ ಅಷ್ಟೇ. ನಾನು ತೋರಿಸಿಲ್ಲ ಸರ್. ಎಕ್ಸಸೈಸ್ ಎಲ್ಲ ಮಾಡಿಸ್ಬೇಕು. ಇದಕ್ಕೆ ಅಷ್ಟೇ. ಎಣ್ಣೆ ಕೊಡಿ.